ಮಹಿಳೆಯಾಗಿರುವುದೇ ಒಂದು ಸೆಲೆಬ್ರೇಷನ್ ಅಲ್ವಾ? ಏನಂತೀರಿ? ನಮಗೆ ಅಷ್ಟು ಬಟ್ಟೆಗಳನ್ನು ಕೊಡುವಂತ ವೆರೈಟೀಸ್ ಅವರಿಗಿಲ್ಲ. ನಾವು ಒಂದು ಮಗುವಾದಾಗ ಸಂಭ್ರಮಿಸುವಷ್ಟು ಅವರು ಸಂಭ್ರಮಿಸುವುದಿಲ್ಲ. ನಾವು ಸುಖ ದುಃಖಗಳಿಗೆ ಸ್ಪಂದಿಸುವಷ್ಟು ಅವರು ಸ್ಪಂದಿಸುವುದಿಲ್ಲ. ಹಾಗಾಗಿ ಮಹಿಳೆಯಾಗಿರುವುದೇ ಒಂದು ಸೆಲೆಬ್ರೇಷನ್. ಅದಕ್ಕೆ ಒಂದು ದಿವಸ ಸೆಲೆಬ್ರೇಷನ್ ಬೇಕಾಗಿಲ್ಲ ಅಲ್ವಾ? ಏನಂತೀರಿ ಮಹಿಳೆಯರು? ಅಲ್ವಾ? ಹಿಂದಿನ ಕಾಲದಲ್ಲಿ ಲೇಬರ್ ರೂಮಿಗೆ ಮಹಿಳೆಯರನ್ನ ಕರ್ಕೊಂಡು ಹೋದಾಗ ಗಂಡಂದಿರು, ಆಮೇಲೆ ಅತ್ತೆ ಮಾವ ಎಲ್ಲ ದೇವಿ ಕೈ ಮುಗಿತಾ ಇದ್ರು, ದೇವರೇ ನನ್ನ ಹೆಂಡತಿಗೆ ಗಂಡು ಮಗುವಾಗಿ ಅಪ್ಪ ಅಂತ. ಆ ಕಾಲ ಹೋಯ್ತು. ಈಗೆಲ್ಲರೂ ದೇವಿ ಕೈ ಮುಗಿತಾರೆ, ದೇವರೇ ನನ್ಗೊಂದು ಹೆಣ್ಣು ಮಗುವಾಗಿ ಅಪ್ಪ ಅಲ್ವಾ? ಹಾಗಾದ್ರೆ ನೋಡಿ, ಪ್ರತಿಯೊಬ್ಬ ಜೀವನದಲ್ಲಿ ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ. ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ರಿಗೂ ಅರ್ಥ ಆಗಿದೆ, ಇಬ್ರು ಸಮಾನರು. ಅಪ್ಪ ಅಮ್ಮನ ಗಂಡ ಹೇಗೆ ನೋಡ್ಕೊಳ್ತಾನೋ ಅಷ್ಟೇ ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟು ಹುಡುಗಿ ನೋಡ್ಕೊಳ್ತಾಳೆ. ಅವಳು ಮದುವೆಯಾಗಿ ಹೋದ್ರೂ ಕೂಡ ಅಪ್ಪ ಅಮ್ಮನ ಜೊತೆ ಇರುವಂತ ಬಾಂಧವ್ಯವನ್ನು ಅವ್ರು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಪ್ರತಿದಿನ ಕಾಲ್ ಮಾಡ್ತಾಳೆ, ಮಾತಾಡ್ತಾಳೆ. ಮಗ ಮಾತಾಡ್ತಾನೋ ಇವಾಗ ಗೊತ್ತಿಲ್ಲ, ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರ್ತಾನೆ, ಟೆನ್ಷನ್ ಬಿಸಿ ಅದು ಇದು ಅಂತ ಸೀದಾ ಊರಿಗೆ ಹೋಗ್ತಾ ಇರ್ತಾನೆ. ಮಗಳು ಮಾತ್ರ ದಿನ ಕಾಲ್ ಮಾಡ್ತಾಳೆ. ಹೌದಾ? ಎಷ್ಟು ಜನಕ್ಕೆ ಮಕ್ಕಳಿದ್ದಾರೆ ಗೊತ್ತಿಲ್ಲ. ನನಗೆ ನಿಮಗೂ ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು. ಹಾಗಾಗಿ ಹುಡುಗಿ ಕೊಡುವಷ್ಟು, ಹೆಣ್ಣು ಮಕ್ಕಳು ಕೊಡುವಷ್ಟು ಸಂತೋಷ ನಿಮ್ಮಲ್ಲಿ ಗಂಡು ಮಕ್ಕಳು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಕೇಳ್ತೀನಿ. ಎಷ್ಟು ಒಪ್ಕೊಳ್ತೀರೋ ಇವಾಗ ಗೊತ್ತಿಲ್ಲ. ಒಪ್ಕೊಳ್ತೀರಾ? ಹೆಣ್ಮಕ್ಳು ಖಂಡಿತ ಒಪ್ಕೊಳ್ತಾರೆ. ಆದ್ರೆ ಗಂಡಸರು ನನ್ನ ಮುಖ ನೋಡ್ತಾ ಇದ್ದಾರೆ ಈಗ. ಗಂಡಸರು ತೆಗೆದುಕೊಂಡಂತ ನಿರ್ಧಾರದಿಂದ ದೇಶದ ನಡುವೆ ಯುದ್ಧ ಆಗಿ ಇವತ್ತು ಹಿಂಸೆ ಅನುಭವಿಸ್ತಾ ಇರೋರು ಯಾರು? ಗಂಡಸರಲ್ಲ, ಬದಲಿಗೆ ನಾವು ಹೆಣ್ಣು ಮಕ್ಕಳು. ಹಾಗಾಗಿ ನನಗೆ ಅನ್ಸುತ್ತೆ ಜಡೆ ಜಗಳ ಅಂತ ಹೇಳ್ತಾರೆ. ಇಬ್ರು ಹೆಣ್ಣು ಮಕ್ಕಳು ಸೇರಿದ್ರೆ ಜಡೆ ಜಗಳ ಆಗುತ್ತೆ ಅಂತ ಯಾರೇ ಹೇಳ್ತಿದ್ರು. ಎಲ್ಲೋ ಒಂದೇ ಪ್ರಸಂಗ ಆಗಿರ್ಬೋದು. ಅದು ನನಗೆ ಯಾಕೆ ಎಲ್ಲ ಹೆಣ್ಮಕ್ಳು ಸೇರಿದ್ರೆ ಜಡೆ ಜಗಳ ಆಗುತ್ತೆ ಅಂತ ಅನ್ಕೊಳ್ತೀವಿ. ಹೆಣ್ಣು ಏನಾದ್ರೂ ಅತ್ಯುನ್ನತ ಸ್ಥಾನಕ್ಕೆ ಹೋದಾಗ ಮಗು ಹೆತ್ತಂತ ಹೆಣ್ಣು ಇನ್ನೊಂದು ಮಗು ಸಮಸ್ಯೆ ಅರ್ಥ ಮಾಡ್ಕೊಳ್ತಾರೆ. ದೇಶದ ಅತ್ಯಂತ ಹುದ್ದೆಯಲ್ಲಿ ಇದ್ದಾಗ ಯುದ್ಧ ಮಾಡಿದ್ರೆ ಇದರಿಂದ ಯಾಕೆ ಹಿಂಸೆ ಆಗುತ್ತೆ ಅಂತ ಅವಳು ಅರ್ಥ ಮಾಡ್ಕೊಳ್ತಾರೆ. ಆಗ ಗಂಡಸರಿಗೆ ಅರ್ಥ ಆಗೋದಿಲ್ಲ. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಫರ್ಟ್ ಲೈಫ್ ನಮ್ಮ ಮಕ್ಕಳಿಗೆ ಕೊಡೋದಕ್ಕೆ ನೋಡ್ತೀವಿ. ಆದ್ರೆ ಇನ್ನೊಂದು ವರ್ಗ ಏನಿದೆ, ದಿನ ಕೂಲಿ ಮಾಡಿ ಅವ್ರು ಬದುಕ್ತಾ ಇದ್ದಾರೆ. ಆ ದಿನ ಕೆಲಸ ಮಾಡಿಲ್ಲ ಅಂದ್ರೆ ಆ ಮಕ್ಕಳಿಗೂ ಆ ಮಹಿಳೆಯರಿಗೂ ಊಟಕ್ಕಿಂತ ಹೊಟ್ಟೆಗಿಂತ ಏನೂ ಇಲ್ಲ. ನಮಗೆ ದೇವರು ಆಶೀರ್ವಾದ ಮಾಡಿದ್ರೆ ಕಂಫರ್ಟ್ ಲೈಫ್ ಇದೆ. ನನಗೆ ಅವಾಗ ಅನ್ನಿಸ್ತು, ಕೆಳ ವರ್ಗ ಏನಿದೆ, ದಿನಕೂಲಿಗಾಗಿ ಕೆಲಸ ಮಾಡುವಂತ ಒಂದು ವರ್ಗ, ಆ ಮಹಿಳೆಯರ ವರ್ಗ ಯಾವಾಗ ವಿಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೋ ಅದು ನಿಜವಾದ ವಿಮೆನ್ಸ್ ಡೇ ಅಲ್ವಾ? ನನಗೆ ಎಲ್ಲ ಇದೆ, ಅವ್ರಿಗೆ ಏನೂ ಇಲ್ಲ. ಯಾವಾಗ ಅವರು ಸೆಲೆಬ್ರೇಟ್ ಮಾಡ್ತಾರೆ ನೋಡಿ, ಅದು ವಿಮೆನ್ಸ್ ಡೇ. ನಾವು ಮಾಡೋದು ಸೆಲೆಬ್ರೇಟ್ ಅಲ್ಲ. ಇದನ್ನ ಥ್ಯಾಂಕ್ ಯು. ಇದನ್ನ ಎಷ್ಟು ಜನ ಒಪ್ಕೊಳ್ತೀರೋ ಇರೋ ಗೊತ್ತಿಲ್ಲ. ನಾವು ಖಂಡಿತ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ, ನಮ್ಮ ಖುಷಿ ಹಂಚ್ಕೊಳ್ಳೋಣ. ನಿಜವಾದ ಸೆಲೆಬ್ರೇಷನ್ ಅದು ಅಂತ ನಿಮ್ಗೆಲ್ಲರಿಗೂ ಅನುಭವ ಇರ್ಬೋದು. ನಿಮ್ಮ ಗಂಡಂದಿರು ಅಥವಾ ಯಾರೋ ರಿಲೇಟಿವ್ಸ್ ಒಂದು ಸ್ವಲ್ಪ ತಲೆನೋವು ಬಂದ್ರೆ ಸಾಕು, ಒಂದು ಸ್ವಲ್ಪ ಶೀತ ಬಂದ್ರೆ ಸಾಕು, ಮಲ್ಕೊಂಡ್ಬಿಡ್ತಾರೆ ಗಂಡಸರು. ಹೌದಾ ಅಲ್ಲ? ಅರೆ ನಮ್ದು ಕ್ಲಾಕ್ ನಿಲ್ಲಲ್ಲ. ಎಂತನೇ ಕಾಯಿಲೆ ಬರಲಿ, ಎಂತನೇ ಹೊಟ್ಟೆ ನೋವು ಬರಲಿ, ಎಂತನೇ ಜ್ವರ ಬರಲಿ, ನಮ್ಮ ರೂಟೀನ್ ನಡೀತಾನೆ ಇರುತ್ತೆ. ಮಗು ನೋಡ್ತೀವಿ, ಮನೆ ಕೆಲಸ ಮಾಡ್ತೀವಿ, ಎಲ್ಲರೂ ನಡೀತಾರೆ. ಅವರಿಗೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಒಂದು ಚೂರು ಶೀತ ಆದ್ರೆ ಮನೆಗೆ ಆಯ್ತು ಅಲ್ವಾ? ಸೊ ಅಷ್ಟು ಶಕ್ತಿ ಇರೋದು ನಮಗೆ ಮಾತ್ರ, ಅವರಿಗಿಲ್ಲ. ನಾವು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಕೆಲಸ ಮಾಡ್ತೇವೆ. ನಾವು ನಮ್ಮದು ಮಕ್ಕಳು ಪರಿವಾರ ಅನ್ನೋದೇ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಆಗಿರುತ್ತೆ ಅಲ್ವಾ? ಅದಕ್ಕೆ ನಾವೆಲ್ಲ ನಮಗೋಸ್ಕರ ಒಂದು ಜೋರು ಚಪ್ಪಾಳೆ ಕಟ್ಕೊಳ್ಳೋಣ. ನಾವೆಲ್ಲ ಮಹಿಳೆಯರ ಐಡೆಂಟಿಟಿ ಅನ್ನೋದು ಬೇರೆ. ಓದಿದ ತಕ್ಕಂತೆ ನೀವು ದುಡಿಬೇಕಾದ್ರೆ ಎಷ್ಟೋ ಒಂದು ಚೂರು ಪಾರು ಸಂಬಳ ತರ್ಬೋದು, ಅದು ಸಹಾಯ ಆಗುತ್ತೋ ಇಗೋ ಬೇರೆ. ಬಟ್ ಓದಿದ ತಕ್ಕ ನೀವು ದುಡಿಬೇಕು ಅಲ್ವಾ? ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು,
ನಿಮ್ಮ ಅಕೌಂಟಲ್ಲಿ ಕೋಟಿಗಟ್ಟಲೆ ದುಡ್ಡು ಇರ್ಬೋದು, ನೀವು ಹೇಳಿದ ತಕ್ಷಣ ಯಾವುದೇ ಕೆಲಸ ಆಗ್ಬೋದು, ಆದರೆ ನೀವು ಯಾರು ಅಂತಲೇ ಗೊತ್ತಿಲ್ವಲ್ಲ, ಏನ್ ಮಾಡ್ತೀವಿ? ಅದಕ್ಕೆ ಮಹಿಳೆಯಾದವಳು ಯಾವಾಗಲೂ ತನ್ನದೇ ಆದಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಒಮ್ಮೆ ಮನೆ ಒಳಗಡೆ ಆಕೆ ಸೇರಿಕೊಂಡ್ರೆ ಅಂದ್ರೆ ಮನೆಯೊಳಗೆ ನೋಡ್ಕೊಳ್ಳೋದೇ ಅಷ್ಟು ಈಸಿ ಕೆಲಸ ಅಲ್ಲ. ಮಕ್ಕಳು ಗಂಡಂದಿರನ್ನ ನೋಡ್ಕೊಳ್ಳೋದೇ ದೊಡ್ಡ ಜವಾಬ್ದಾರಿ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ಪ್ರತಿಯೊಂದು ಮಹಿಳೆಗೂ ಗಂಡ ಮೊದಲ ಮಗು ಹುಡ್ತಾರೆ. ಎಲ್ಲದಕ್ಕೂ ನಾವೇ ಹೋಗ್ಬೇಕು. ಬಾತ್ರೂಮ್ ಟವಲ್ ಇಲ್ಲ ಕೊಡು, ಸೀರೆ ಏನೋ ಶರ್ಟ್ ಇಲ್ಲ ಕೊಡು, ನಾನು ಅಲ್ಲಿಗೆ ಹೋಗ್ಬೇಕು, ಶೂ ಇಲ್ಲ, ಸಾಕ್ಸ್ ಇಲ್ಲ ಕೊಡು. ನಿಮ್ಗೆಲ್ಲ ಅನುಭವ ಇರ್ಬೋದು. ಎಲ್ಲದಕ್ಕೂ ಹೊರಡ್ಬೇಕಾದ್ರೆ ಹೆಂಡತಿನೇ ಕೇಳ್ತಾರೆ. ಅಂದ್ರೆ ನಮ್ಗೆಲ್ಲ ಫಸ್ಟ್ ಮಗು ಗಂಡಂತೆ ಹೋಗುವಾಗ ನನಗೆ ಅನ್ಸುತ್ತೆ, ಪ್ರತಿ ದೇಶದ ಉನ್ನತ ಹುದ್ದೆ ಹೆಣ್ಮಕ್ಳಿಗೆ ಸಿಗ್ಬೇಕು ಅಂತ.